ವಿದ್ಯಾರ್ಥಿಗಳೇ, ಈ ಆಕೃತಿ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಅಂದರೆ ಏನಾಗ್ತದ, ಹೆಂಗೆ ಕಂಡುಹಿಡಿಬೇಕು ಇದನ್ನು ಎರಡು ರೀತಿ ಒಳಗೆ ಕಂಡುಹಿಡಿಬಹುದು. ತಿಳಿಸಿ ಹೇಳ್ತಾನು. ಪೂರ್ಣ ಆಕೃತಿ ವಿಸ್ತೀರ್ಣ ಉದ್ದ ಗುಂಡ್ಲೆ ಆಗಲ್ಲ, ಇದು ಉದ್ದ ಇದಾಗಲ್ಲ. ಆಮೇಲೆ ಇಲ್ಲಿದಿಂದ ಎಷ್ಟಾಗ್ತದ ನೀವು ಅರ್ಥ ಮಾಡ್ಕೋರಿ. ಆಮೇಲೆ ಇಲ್ಲಿದಿಂದ ಇಲ್ಲಿಗೆ ಇದು 1 ಸೆಂಟಿಮೀಟರ್ ಅದ, ಇಲ್ಲಿದಿಂದ ಇಲ್ಲಿಗೆ 1 ಸೆಂಟಿಮೀಟರ್ ಅದ, ಇಲ್ಲಿದಿಂದ ಇಲ್ಲಿಗೆ 2 ಸೆಂಟಿಮೀಟರ್ ಅದ, ಇಲ್ಲಿದಿಂದ ಇಲ್ಲಿಗೆ 7 ಸೆಂಟಿಮೀಟರ್ ಅದ, ಇಲ್ಲಿದಿಂದ ಇಲ್ಲಿಗೆ 2 ಸೆಂಟಿಮೀಟರ್ ಅದ. ಇದನ್ನ 3 ಆಕೃತಿಗಳನ್ನು ಮಾಡ್ಕೋಬಹುದು. ಅಥವಾ ಒಟ್ಟ ಆಕೃತಿ ವಿಸ್ತೀರ್ಣ ತಕೊಂಡು ಕಟ್ಟಾದ ಆಕೃತಿ ವಿಸ್ತೀರ್ಣವನ್ನು ನೀವು ಕಂಡುಹಿಡಿಬಹುದು. ಕಟ್ಟಾದ ಆಕೃತಿ ವಿಸ್ತೀರ್ಣವನ್ನು ಹೆಂಗೆ ಕಂಡುಹಿಡಿಬೇಕಂದ್ರೆ, ಇಲ್ಲಿದಿಂದ ಇಲ್ಲಿ ಅಳತೆ ಎಷ್ಟಾಗ್ತದ, ಇಲ್ಲಿದಿಂದ ಇಲ್ಲಿ ಅಳತೆ ಎಷ್ಟಾಗ್ತದ ಅಷ್ಟು ವಿಸ್ತೀರ್ಣನ ಒಟ್ಟು ವಿಸ್ತೀರ್ಣದಾಗ ಕಳೆದು ಬಿಟ್ರಿ ಅಂದ್ರೆ ಈ ಆಕೃತಿ ವಿಸ್ತೀರ್ಣ ಬರ್ತದೆ. ಈ ಆಕೃತಿ ವಿಸ್ತೀರ್ಣ ಬರ್ತದೆ. ಚೆನ್ನಾಗಿ ತಿಳ್ಕೊಂಡು ನೋಡ್ರಿ, ಮಾಡ್ರಿ. ಇನ್ನೊಂದು ಹಿಂಗದಲ್ಲ, ನಿಮಗೆ ಕೋಚಿಂಗ್ ಕ್ಲಾಸದಲ್ಲಿ ಈ ವಿಡಿಯೋಗಳನ್ನು ನೋಡುವುದರಿಂದ ನೀವು ಪರ್ಫೆಕ್ಟ್ ಭಾಳ ಆಗಿಬಿಡ್ತಾರೆ. ಆಮೇಲೆ ಈ ವಿಡಿಯೋ ಬಂದ ತಕ್ಷಣ ಏನು ಮಾಡಬೇಕು, ಮ್ಯೂಟ್ ಮಾಡಿಬಿಡ್ಬೇಕು. ಈಗ ನಡ್ವರ್ಕ್ ಬಂದು ನಿಂತಿರ್ತಾನೆ, ಅವಾಗ ಈಗ ದೂರ ಸರ್ದಿರ್ತೇನೆ. ಈಗ ನೀವು ಮ್ಯೂಟ್ ಮಾಡಿ ನೀವು ಮ್ಯೂಟ್ ಆದಿಂದ ನೀವೆಲ್ಲ ಬಿಡಿಸೋದಾದಿಂದ ಗಣಿತಗಳನ್ನು ಮತ್ತೆ ತಿಳಿಸಿ ಹೇಳ್ಬೋದು. ಇಲ್ಲಿದಿಂದ ಇಲ್ಲಿಗೆ 7 ಆಗ್ತದಪ್ಪ, ಇಲ್ಲಿದಿಂದ 7 2 ಸೆಂಟಿಮೀಟರ್ ಆಗ್ತದೆ, ಇದರ ವಿಸ್ತೀರ್ಣ ತಕ್ಕೊಡ್ರಿ. ಆಮೇಲೆ ಇಲ್ಲಿ ಉದ್ದ ಇಷ್ಟ ಆಗ್ತದ, ಅಗಲ ಇಷ್ಟ ಆಗ್ತದ, ಇದರ ವಿಸ್ತೀರ್ಣ ತೆಗೆದ ಕಟ್ ಮಾಡಿ ತೆಗೀರಿ. ಆಮೇಲೆ ನೀವು ಮಾಡಿ ನೋಡ್ರಿ. ಮಾಡಲಿಲ್ಲ ಜೋಶಿ ಸರ್ ತಿಳಿಸ್ತಾರ ನೋಡ್ರಿ, ಅಥವಾ ನೀವೇ ಒಂದು ನಡ್ವರ್ಕ್ ಬೋರ್ಡ್ ಇಟ್ಕೇಶನ್ ತಿಳಿಸ್ಬೋದು. ಭಾಳ ಹೆಲ್ಪ್ಫುಲ್ ಇದು ವಿಡಿಯೋ ಕೋಚಿಂಗ್ ಕ್ಲಾಸ್. ಜನ ಎಷ್ಟು ಉಪಯೋಗ ಆಗ್ತದ. ಇದು ಕನ್ನಡ ಮೀಡಿಯಮ್ದಾಗ ಕಲ್ತು ಇಂಗ್ಲೀಷ್ ಮೀಡಿಯಮ್ದಾಗೂ ಹೇಳ್ಬೋದು. ಅಮೇರಿಕಾದಾಗ ಅದು ಒಟ್ಟ ಕನ್ನಡ ಬರಂಗಿಲ್ಲ, ಅಂತಲ್ಲಿ ನಮ್ಮದು ವಿಡಿಯೋ ನಡೆಯಂಗಿಲ್ಲ. ನಮ್ಮ ಕರ್ನಾಟಕದ ಉತ್ತರ ಕರ್ನಾಟಕಕ್ಕೆ ನಮ್ಮ ಇಂಗ್ಲೀಷ್ ಮೀಡಿಯಮ್ಗೆ ಈ ಮೀಡಿಯಮ್ ನಡೀತದೆ. ಇಲ್ಲಿ ಬೆಂಗಳೂರಾಗ ಒಂದು ಸ್ವಲ್ಪ ಕಷ್ಟ. ಬೆಂಗಳೂರಾಗ ಒಟ್ಟು ಕನ್ನಡನೇ ಅರ್ಥ ಆಗೋದಿಲ್ಲ ಹುಡುಗರಿಗೆ. ಈಗ ಉತ್ತರ ಕರ್ನಾಟಕದಾಗ ಏನದ ಅರ್ಧ ಕನ್ನಡ ಅರ್ಧ ಇಂಗ್ಲೀಷ್ ಮಾಡ್ಕೊತ ಹೇಳೋದ್ರಿಂದ ಇದನ್ನೇ ನೀವು ನೋಡಿಕೊಂಡು ಇಂಗ್ಲೀಷ್ ಮೀಡಿಯಮ್ದಾಗ ಟ್ರಾನ್ಸ್ಲೇಟ್ ಮಾಡ್ಕೊಂಡು ಹೇಳ್ಬೋದು. ಧಾರವಾಡದಿಂದ ಎಲ್ಲ ಮೀಡಿಯಮ್ದವ್ರಿಗೆ ತಿಳಿತು. ಹೆಚ್ಚು ಕಡಿಮೆ ದಾವಣಗೆರೆದಿಂದ ಸಹಿತ ಆ ಕಡೆ ಎಲ್ಲರೂ ಈ ಕನ್ನಡ ಮೀಡಿಯಮ್ದಾಗೆ ಹೆಚ್ಚು ಯೂಸ್ ಮಾಡಿ ಗಣಿತಗಳನ್ನು ಇಂಗ್ಲೀಷ್ ಮೀಡಿಯಮ್ ಕೇಳ್ತಿರ್ತಾರೆ. ಈಗ ನೋಡಿ, ಕೆಳಕಂಡ ಆಕೃತಿ ವಿಸ್ತೀರ್ಣ ಎಷ್ಟು ಅಂತ ಕೇಳ್ಯಾರ. ಮೊದಲ ನೀವು ಪೂರ್ಣ ಆಕೃತಿ ವಿಸ್ತೀರ್ಣ ತೆಗೀರಿ. ಕಟ್ಟಾದ ಆಕೃತಿ ವಿಸ್ತೀರ್ಣವನ್ನು ಹೆಂಗೆ ಕಂಡುಹಿಡಿಬೇಕು? ಇಲ್ಲಿದಿಂದ ಇಲ್ಲಿಗೆ 1 ಸೆಂಟಿಮೀಟರ್ ಅದ, ಇದಂತೂ ತಿಳಿತು ನಿಮಗೆ. ಈಗ ಇಲ್ಲಿದಿಂದ ಇಲ್ಲಿ ಉದ್ದ ಬೇಕಾಗಿದೆ ನಿಮಗೆ. ಈಗ ಕಟ್ಟಾದ ಆಕೃತಿ ವಿಸ್ತೀರ್ಣ ಅಂದ್ರೆ ಇದು. ಈ ಕಟ್ಟಾದ ವಿಸ್ತೀರ್ಣ ಹೆಂಗೆ ತಕ್ಕೋಬೇಕಂದ್ರೆ, ಒಟ್ಟು 7ರೊಳಗೆ ಇದೊಂದು ಸೆಂಟಿಮೀಟರ್ ಕಳೆದ್ರೆ ಅಂದ್ರೆ ಇಲ್ಲಿದಿಂದ ಉದ್ದ ಇಲ್ಲಿ ಅಳತೆ ಇಲ್ಲಿದಿಂದ ಇಲ್ಲಿ ತನಕ ಬರ್ತಾವ. ಆಮೇಲೆ ಇದು ಉದ್ದ ಆಯ್ತು, ಇದು ಅಗಲ. ಒಟ್ಟು ವಿಸ್ತೀರ್ಣದಾಗ ಈ ಉದ್ದ ಈ ಅಗಲ ಗುಣಾಕಾರ ಮಾಡಿ ಕಳೆದು ಬಿಟ್ರೆ ಅಂದ್ರೆ ಬಂದ್ಬಿಡ್ತಾವ. ಓಕೆ, ಮಾಡೋದಾತರ ವಿಡಿಯೋ ಆನ್ ಮಾಡಿ. ನೋಡಿ, ಪೂರ್ಣ ಆಕೃತಿಯ ವಿಸ್ತೀರ್ಣ ಬರೋಬರಿ. ಪೂರ್ಣ ಆಕೃತಿಯ ವಿಸ್ತೀರ್ಣ ಬರೋಬರಿ. ಪೂರ್ಣ ಆಕೃತಿಯ ವಿಸ್ತೀರ್ಣ ಬರೋಬರಿ. ಉದ್ದ ಗುಂಡ್ಲೆ ಆಗಲ್ಲ, ನಿಮ್ಗೆ ಗುರುತೇ ಅದ. ಉದ್ದ ಗುಂಡ್ಲೆ ಆಗಲ್ಲ, ಅದನ್ನೇನು ಹೇಳೋದು ಬೇಡ. ಆದರೂ ಪದ್ಧತಿ ಪ್ರಕಾರ ಕಲಿಸಬೇಕಾಗ್ತದೆ. 7 ಗುಂಡ್ಲೆ 2, 7 2 ಎಷ್ಟಾಯ್ತು? 14 ಚದರ ಸೆಂಟಿಮೀಟರ್. ಇಡೀ ಪೂರ್ತಿ ಆಕೃತಿದ ಬಂತು ಚದರ ಸೆಂಟಿಮೀಟರ್ ಬಂತು. ಇನ್ನು ಕಟ್ಟಾದ ಆಕೃತಿ ವಿಸ್ತೀರ್ಣ. ಕಟ್ಟಾದ ಆಕೃತಿ ವಿಸ್ತೀರ್ಣ. ಕಟ್ಟಾದ ಆಕೃತಿಯ ವಿಸ್ತೀರ್ಣ. ಆಕೃತಿಯ ವಿಸ್ತೀರ್ಣ. ವಿಸ್ತೀರ್ಣ ಬರೋಬರಿ. ನೋಡ್ರಿ, ಈ 7ರಾಗ ಇದೊಂದು 2, ಇದೊಂದು 3 ಕಳೀರಿ. 7ರಾಗ 3 ಹೋತಂದ್ರೆ ಎಷ್ಟಾಯ್ತು? 4 ಆಯ್ತು. ಗುಂಡ್ಲೆ 4 ಆಯ್ತು. ಇಲ್ಲಿದಿಂದ ಎಷ್ಟಾಯ್ತು? 2, ಇದೊಂದು 3. 7ರಾಗ 3 ಕಳೆದ್ರೆ ಇಲ್ಲಿದಿಂದ ಇಲ್ಲಿಗೆ ಏನಾಯ್ತು? 4 ಆಯ್ತು. ಈ ಕಡೆ 1 ಆಯ್ತು. 4 ಗುಂಡ್ಲೆ 1 ಬರೋಬರಿ 4 1 4 ಚದರ ಸೆಂಟಿಮೀಟರ್.
ಕಟ್ಟಾದ ಆಕೃತಿ ಎಷ್ಟು ಬಂತು? 4 ಚದರ ಸೆಂಟಿಮೀಟರ್ ಬಂತು. ಆಕೃತಿಯ ವಿಸ್ತೀರ್ಣ ಬರೋಬ್ಬರಿ, ಆಕೃತಿಯ ವಿಸ್ತೀರ್ಣ ಬರೋಬ್ಬರಿ, ಆಕೃತಿಯ ವಿಸ್ತೀರ್ಣ ಬರೋಬ್ಬರಿ. ಪೂರ್ಣ ಆಕೃತಿ ವಿಸ್ತೀರ್ಣ 14 ಚದರ ಸೆಂಟಿಮೀಟರ್ ಮೈನಸ್ ಕಟ್ಟಾದ ಆಕೃತಿಯ ವಿಸ್ತೀರ್ಣ 4 ಚದರ ಸೆಂಟಿಮೀಟರ್ ಬರೋಬ್ಬರಿ. ಆದ್ದರಿಂದ ಉತ್ತರ 10 ಚದರ ಸೆಂಟಿಮೀಟರ್. 10 ಚದರ ಸೆಂಟಿಮೀಟರ್. ಹೆಂಗೆ ತಕ್ಕೋಬೇಕು ಇದನ್ನು? ಪೂರ್ಣ ಆಕೃತಿ ವಿಸ್ತೀರ್ಣ 7 × 2 14 ಚದರ ಸೆಂಟಿಮೀಟರ್ ಆಯ್ತು. ಕಟ್ಟಾದ ಆಕೃತಿಯ ವಿಸ್ತೀರ್ಣ ಬರೋಬ್ಬರಿ ಇಲ್ಲಿದಿಂದ ಇಲ್ಲಿಗೆ 4 ಆಯ್ತು, ಇಲ್ಲಿಂದ 4 ಸೆಂಟಿಮೀಟರ್ ಆಯ್ತು. ಆಮೇಲೆ ಇಲ್ಲಿಂದ ಇಲ್ಲಿಗೆ ಏನದು 1 ಸೆಂಟಿಮೀಟರ್ ಆಯ್ತು. 4 × 1 4 × 4 ಸೆಂಟಿಮೀಟರ್ ಆಯ್ತು. ಕಟ್ಟಾದ ಆಕೃತಿ ವಿಸ್ತೀರ್ಣ, ಪೂರ್ಣ ಆಕೃತಿ ವಿಸ್ತೀರ್ಣ 14 ಚದರ ಸೆಂಟಿಮೀಟರ್. ಅದರ ಕಟ್ಟಾದ ಆಕೃತಿ ವಿಸ್ತೀರ್ಣವನ್ನು ಕಳೆದು ಬಿಟ್ರಿ ಅಂದ್ರೆ 10 ಉಳಿತು. ನಿಮ್ಗೆ ಆಕೃತಿ ವಿಸ್ತೀರ್ಣ ಎಷ್ಟಾಯ್ತು? 10 ಚದರ ಸೆಂಟಿಮೀಟರ್. ಉತ್ತರ ಸಂಖ್ಯೆ ಎಲ್ಲಿ ಅದ ನೋಡ್ರಿ? 10 ಚದರ ಸೆಂಟಿಮೀಟರ್. 10 ಚದರ ಸೆಂಟಿಮೀಟರ್ ಉತ್ತರ ಸಂಖ್ಯೆ ಎ. ಇನ್ನೊಂದ್ಸಲ ನೀವು ತಿಳಿಸಿ ಹೇಳೋದಾದ್ರಿಂದ ವಿಡಿಯೋ ಮ್ಯೂಟ್ ಮಾಡ್ಬೇಕೀಗ. ಮ್ಯೂಟ್ ಮಾಡಿ ಮತ್ತೆ ತಿಳಿಸಿ ಹೇಳ್ಬೋದು. ತಿಳಿಸಿ ಹೇಳಿದಿಂದ ವಿಡಿಯೋ ತೆಗೆದ್ರಿ ಅಂದ್ರೆ ಹೋಗಿಬಿಡ್ತದೆ, ಮುಂದಿನ ಗಣಿತ ಬರ್ತದೆ. ಲಕ್ಷ ಕೊಟ್ಟು ಮಾಡಿ. ಚಂದ ಫೇರ್ದಾಗ ಬರ್ಕೊಟ್ರಿ.